ಸಪೋರ್ಟ್ ಮಾಡಿಕೊಂಡು ಬಂದಿದ್ದೀರಾ, ಹಾಗೆ ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ಯೂರ್ ಲವ್ ಸ್ಟೋರಿಯಲ್ಲಿ ನೀವಂತೂ ಚೆನ್ನಾಗಿ ಲವ್ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಸೊ ಗಿರೀಶ್ ಶಿವಣ್ಣ ಅವರ ಜೊತೆಗೆ ಫಿಯಾನ್ಸಿ ಅಂತಾರೆ, ಅವರಿಬ್ಬರ ಫ್ರೆಂಡ್ಶಿಪ್ ನೀವು ಹಾಳು ಮಾಡಿದ್ರೆ ಏನಾದ್ರೆ ಗೊತ್ತಿಲ್ಲ. ಸೊ ನಿಮ್ಮ ಜೊತೆಗೆ ಹೇಗಿತ್ತು ಫ್ಲೋರ್ ಜೊತೆ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಅಗೇನ್ ಚಂದನ್, ಥ್ಯಾಂಕ್ ಯು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಚಂದನ್ ಅವರು ಸ್ಟೋರಿ ಹೇಳಿದಾಗಲೂ ಹೇಳಿದ್ರು ನನಗೆ, ಇದರಲ್ಲಿ ಒಂದು ಹಾಫಲ್ಲಿ ನೀವು ಪಾಸಿಟಿವ್ ಆಗಿರ್ತೀರಾ, ಇನ್ನೊಂದು ಹಾಫಲ್ಲಿ ಒಂಚೂರು ಬೇರೆ ಥರ ಇರ್ತೀರಾ ಅಂತ. ಬಟ್ ಎಲ್ರಿಗೂ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ 99 ಗರ್ಲ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಆದ್ಮೇಲೆ ಅಥವಾ ಅದರ ಬಿಫೋರ್ ಇರುವ 100 ಗರ್ಲ್ ಫ್ರೆಂಡ್ ನಾನು ಈ ಮೂವಿಯಲ್ಲಿ. ಸೊ ದಟ್ ಇಸ್ ದ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಸ್ಟೋರಿ. Definitely my experience working in the movie was amazing. Aditi Munshi, I have to thank Richa sir. Thank you so much for your time. Thank you so much for your time. Even the trailer launch madake and also during the editing. Thank you so much. Really means a lot. Your support means the world to all of us. Thank you so much. And ನನ್ನ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಗಿರೀಶ್, ನಾನು ಆಕ್ಚುಲಿ ಗಿರೀಶ್ ಜೊತೆ ಇನ್ನೊಂದು ಮೂವಿ ಮಿಸ್ಟರ್ ಬ್ಯಾಚುಲರ್ ಡ್ಯಾನಿ ಕೃಷ್ಣ ಅವ್ರ ಜೊತೆ ಕೂಡ ಮಾಡಿದೆ. ಸೊ ಅದರಲ್ಲಿ ನೋಡುವ ಗಿರೀಶ್ ಮತ್ತೆ ಈ ಮೂವಿಯಲ್ಲಿ ನಾನು ಆಕ್ಟ್ ಮಾಡುವಾಗ ಪರ್ಫಾರ್ಮ್ ಮಾಡಿರೋ ಗಿರೀಶ್ ತುಂಬಾ ವ್ಯತ್ಯಾಸ ಇದೆ. ಯಾಕೆ ನಾವೆಲ್ಲರೂ ಅವರನ್ನ ಹ್ಯೂಮರಸ್ ಆಗಿ ನೋಡಿದ್ದೀವಿ ಆಸ್ ಅ ಕಾಮಿಡಿಯನ್, ಬಟ್ ಈ ಮೂವಿಯಲ್ಲಿ ಒಂಚೂರು ಸೀರಿಯಸ್ ಪಾರ್ಟ್ ಇದೆ. ಸೊ ದಟ್ಸ್ ಆಲ್ಸೋ ಅಮೇಸಿಂಗ್. ಇನ್ನು ಚಂದನ್ ಆಸ್ ಅನ್ ಆಕ್ಟರ್ ನಾವೆಲ್ಲ ನೋಡಿದ್ದೀವಿ, ಈಸ್ ಅನ್ ಅಮೇಸಿಂಗ್ ಆಕ್ಟರ್. I'm sure one timely or even today a lot of girls have a crush on this guy. But ನಾನು ಇದನ್ನ ಹೇಳ್ಬೇಕು ಯಾಕಂದ್ರೆ just 2 days back ನಾನು ಈ ಮೂವಿನ ನೋಡಿದೆ, ನಮ್ಮ ಮೂವಿನ, and I felt so happy. ಚಂದನ್ is an amazing director. I have to congratulate you for this. ಇನ್ನು ಈ ಮೂವಿಯಲ್ಲಿ thank you to Venu sir, the DOP, for making it look beautiful. Along with him, Lakshmi Krishna, who has designed the entire wardrobe for me. ಹಾಗೆ ಮಂಜುನಾಥ್ ಅವರು ನನಗೆ ಮೇಕಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಎಂಟೈರ್ ಟೀಮ್. ಈ ಮೂವಿಯಲ್ಲಿ ನಾನು ಹೇಗೆ ಕಂಡು ಇಟ್ ಇಸ್ ಬಿಕಾಸ್ ಆಫ್ ಯು ಗೈಸ್. ಇನ್ನು ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ ಈ ಮೂವಿನ ಇನ್ನೂ ಜಾಸ್ತಿ ರೀಚ್ ಮಾಡಲಿಕ್ಕೆ. ಎಸ್ಪೆಷಲಿ ಪ್ಲೀಸ್ ಮೇಕ್ ಶೋರ್ ನಮ್ಮ ಮೂವಿ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಅಂತ. ಇನ್ನು ನೀವೆಲ್ಲರೂ ಹೋಗಿ ಮೂವಿ ರಿಲೀಸ್ ಆದಾಗ November 7th ದಯವಿಟ್ಟು ಥಿಯೇಟರ್ ಹೋಗಿ ಮೂವಿನ ನೋಡಿ ನಮ್ಮೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಿದ್ರೆ ನನಗೆ ಯಾವುದು ಅನಿಸ್ತಿಲ್ಲ, ನನಗೆ ಯಾರು ಅನಿಸ್ತಿಲ್ಲ. ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. I wish the film all the very best. And Sudeep ji, I haven't seen you for 5 years. Actually, Sudeep ji ಅವರು ನೋಡಿ 4 ವರ್ಷ ಆಗಿತ್ತು. ಇನ್ನೊಂದು ಲೋಕಸಭಾ ಕಾರಣ ಬರೋದಕ್ಕೆ ಅಂದರೆ ನಾವು ನೋಡಬೇಕು ಅಂತ ಬಂದಿದ್ದೆ. ಥ್ಯಾಂಕ್ ಯು Sudeep ji. Nice meeting you really after a long time. Wishing you film all the very best and the whole team. Thank you very much. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲಿ ಇರಬೇಕು ಸರ್. ಅವಿನಾಶ್ ಸರ್ ಇದೆ ಇರಬೇಕು. ಅವಿನಾಶ್ ಸರ್ಗೆ ಚಂದನ್ ಅವರು ದಯವಿಟ್ಟು ವೇದಿಕೆ ಬಂದು ಓಕೆ ಕೊಡ್ಕೊಂಡು ಒಂದು ಹ್ಯಾಂಪರ್ ಇದೆ, ದಯವಿಟ್ಟು ಬರಬೇಕು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರವೀಣ್ ಅವರು ಪ್ಲೀಸ್ ದಯವಿಟ್ಟು ಚವಾಲಿಯವರಿಗೆ ಸ್ವಾಗತಿಸಿ. ಚಂದನ್ ಕುಮಾರ್ ಸರ್ ದಯವಿಟ್ಟು ನಿರ್ಮಾಣರಾಗಿ ನಿರ್ದೇಶಕರಾಗಿ ಅವಿನಾಶ್ ಅವರಿಗೆ ನಮ್ಮ ದಯವಿಟ್ಟು ಗೌರವಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ದಿನ ಆಗಿತ್ತು ಪ್ಲಾನೆಟ್ ಅಂತ ಇಟ್ಕೊಂಡು ಮೊದಲನೇ ಸಿನಿಮಾ ಒಂದೇ ಕೇಳಬೇಕು ಅಂತಂದ್ರೆ ಏನ್ ಅನಿಸ್ತು ಅಂತ ಅವನೇ ಕೇಳಬೇಕು. ಪ್ಲಾನೆಟ್ ಅಂತ ಸಿನಿಮಾ ಮಾಡ್ಬೇಕಾದ್ರೆ ಯಾಕೆ ಪ್ಲಾನೆಟ್ ಅಂತ ಇಟ್ರಿ ಬನ್ನಿ ಚಂದ್ರನಿಗೆ. ಪ್ಲಾನೆಟ್ ಅಂತ ಯಾಕೆ ಹೆಸರಿಟ್ಟಿದ್ರು? ಎಲ್ಲ ನಿಮ್ಮ ಪ್ಲಾನೆಟ್ ಮಾಡಿಲ್ಲ ಸ್ವಾಮಿ, ನೀವು ಪ್ಲಾನೆಟ್ ಅಂತ ಯಾಕೆ ಹೆಸರಿಟ್ಟು ಆನೆಸ್ಟ್ ಆಗಿ ಹೇಳಿ. ಎಲ್ಲ ಆಡಿಯನ್ಸ್ ಎಲ್ಲ ಇದೆ. ಅದೇ ಫ್ಲರ್ಟಿಂಗ್ ಎಲ್ಲ ಜೀವಿತದಲ್ಲಿ ಒಂದು ಫೇಸ್ ಆಫ್
ಲೈಕ್ ನೀವು ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಮದುವೆ ಆಗ್ತೀರಾ ಎಲ್ಲ. ಹಾಗೆ ಒಂದೊಂದು ಫೇಸಲ್ಲಿ ಎಲ್ಲ ಜೀವನದಲ್ಲೂ ಯಾವುದೋ ಹುಡುಗಿ ಮೇಲೆ ಯಾವುದೋ ಹುಡುಗರ ಮೇಲೆ ಒಂದು ಕ್ರಶ್ ಆಗುತ್ತೆ, ಏನೋ ಆಗಿರ್ತಾರೆ. ಸೊ ಅದನ್ನ ಎಕ್ಸಾಜುರೇಟ್ ಮಾಡಿ ನಿಮ್ಗೆ ಯಾವ ಆಗಿತ್ತು ನಾವು ಮದುವೆ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡಿ. ಗುಡ್. ಆಕ್ಚುಲಿ ಫ್ಲರ್ಟ್ ಅನ್ನೋದು ಇವತ್ತು ಯಾರು ಹೇಳ್ಕೊಡ್ಬೇಕಾದ್ರೆ ಧೈರ್ಯ ಇಲ್ಲ. ಅಫ್ಕೋರ್ಸ್ ನೀವು ನನ್ನ ಜೀವ, ಎಲ್ಲರ ಜೀವ ಸರ್. And my parents, they are very innocent. Like ನಾನು ಇಂಜಿನಿಯರಿಂಗ್ ಮಾಡಿಸಿದ್ರು, ಬಟ್ ನಾನು ಈ ಲೆವೆಲ್ಗೆ ಬಂದೆ. ಬಟ್ ಅವ್ರು ಏನು ಹೇಳಿಲ್ಲ, ಇವತ್ತು ಏನು ಕೇಳಲ್ಲ, ನಾನು ಏನು ಮಾಡ್ತಿದ್ರು, ನೀವು ಏನು ಜೀವನ ಮಾಡಪ್ಪ ಅಂತ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿ ಇಬ್ಬರಿಗೂ. ಆ್ಯಂಡ್ ನನ್ನ ಭಾವ ಒನ್ ಆಫ್ ದ ಫೈನಾನ್ಷಿಯಲ್ ಸಪೋರ್ಟ್ ಈ ಸಿನಿಮಾಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನಾನು. ಇದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಶುರು ಮಾಡಿದಾಗ ನನ್ನ ವೈಫ್ ಕವಿತಾ 6 months ಪ್ರೆಗ್ನೆಂಟ್ ಆಗಿದೆ. ಸೊ ಐ ವಾಸ್ ಕನ್ಫ್ಯೂಸ್, ಈ ಸಿನಿಮಾ ಶುರು ಮಾಡಿ ಮುಗಿಸೋಕ್ಕಾಗುತ್ತೆ. ಐ ಮೀನ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್ ಅಂಡ್ ಟೇಕ್ ಇಟ್. Yes. What about this? I have a lot of emotions. I how old are you? ಒಂದು ದೊಡ್ಡ ಜರ್ನಿ ಆಗಿರೋದ್ರಿಂದಾಗಿ ಅವರ ವಚನಗಳನ್ನ ನೋಡಿದ ಅಫ್ಕೋರ್ಸ್ ದೊಡ್ಡ ಶಕ್ತಿ, ನಮ್ಮನ್ನ ಶಕ್ತಿ ಕವಿತಾ ಬಗ್ಗೆ ಹೇಳ್ತಾರೆ. ಸೊ 6 months ಇತ್ತು, ಶಿ ವಾಸ್ ಪ್ರೆಗ್ನೆಂಟ್. ಆ್ಯಂಡ್ ಅವಾಗ ಶುರು ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಅವರು ನನ್ನ ಸಪೋರ್ಟ್ ನೆಸೆಸಿಟಿನೇ ಇಲ್ಲ ಅನ್ನೋ ಥರ ಅವರು ಶಿ ಟುಕ್ ಕೇರ್ ಆಫ್ ಹರ್ಸೆಲ್ಫ್ ಆ್ಯಂಡ್ ದ ಬೇಬಿ.